ಜನವರಿ ಮಾಸಿಕ ಭವಿಷ್ಯ. ಕರ್ಕ ರಾಶಿ. 2024ರ ವರ್ಷಕ್ಕೆ ಹೋಲಿಸಿದರೆ 2025ರ ಜನವರಿ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು. ಶನಿಯು 8ನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕೆಲಸದ ಮೇಲೆ ನೀವು ಹೆಚ್ಚು ಗಮನಹರಿಸಬೇಕಾಗಬಹುದು. ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಜನವರಿ 15, 2025ರ ನಂತರ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ. 9ನೇ ಮನೆಯಲ್ಲಿ ಇರುವ ಗುರುವು ವಿದೇಶ ಪ್ರವಾಸಕ್ಕೆ ಮತ್ತು ವಿದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಲು ತುಂಬಾ ಒಳ್ಳೆಯದು. ಆದರೆ 4ನೇ ಮನೆಯ ಅಧಿಪತಿಯಾದ ಶುಕ್ರನು ಜನವರಿ 28, 2025ರಿಂದ ಈ ತಿಂಗಳಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು, ಏಕೆಂದರೆ ಅದು ಉತ್ತಮ ಸ್ಥಾನದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿರುತ್ತದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ಅಧ್ಯಯನಕ್ಕಾಗಿ ನಿಮಗೆ ಹೆಚ್ಚು ಒಲವು ತೋರದಿರಬಹುದು. ಧ್ಯಾನ ಮತ್ತು ಯೋಗ ಮಾಡುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗಬಹುದು. ಶನಿಯು 8ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ತಿಂಗಳು ನಿಮ್ಮ ಕುಟುಂಬ ಜೀವನಕ್ಕೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ. ಜನವರಿ 28, 2025ರಿಂದ 9ನೇ ಮನೆಯಲ್ಲಿ ಇರುವ 4ನೇ ಮನೆಯ ಅಧಿಪತಿ ಶುಕ್ರನು ನಿಮ್ಮ ಕುಟುಂಬದಲ್ಲಿ ಸಂತೋಷಕ್ಕಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ. ಶನಿಯು 8ನೇ ಮನೆಯಲ್ಲಿರುವುದರಿಂದ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು. ಅದೃಷ್ಟ ಗ್ರಹವಾದ ಮಂಗಳ 5ನೇ ಮನೆಯ ಅಧಿಪತಿಯಾಗಿ ಜನವರಿ 21, 2025ರ ಮೊದಲು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು, ಏಕೆಂದರೆ ಅದು ಅನುಕೂಲಕರ ಸ್ಥಾನದಲ್ಲಿರುತ್ತದೆ. ಈ ತಿಂಗಳು 7ನೇ ಮನೆಯಲ್ಲಿ ಇರಿಸಲಾಗಿರುವ 2ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ನಿಮಗೆ ಹಣವನ್ನು ಗಳಿಸಲು ಸ್ವಲ್ಪ ಅವಕಾಶವನ್ನು ಒದಗಿಸಬಹುದು. ಜನವರಿ 15, 2025ರ ನಂತರ ಈ ತಿಂಗಳ ದ್ವಿತೀಯಾರ್ಧವು ನಿಮಗೆ ಉತ್ತಮ ಹಣವನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ, ಆದರೆ ಅದೇ ಸಮಯದಲ್ಲಿ ನೀವು ಉಳಿಸಲು ಸಾಧ್ಯವಾಗದಿರಬಹುದು. 8ನೇ ಮನೆಯಲ್ಲಿ ಶನಿಯ ಸ್ಥಾನದಿಂದಾಗಿ ಕಾಲುಗಳು ಮತ್ತು ತೊಡೆಯ ನೋವು ಇತ್ಯಾದಿಗಳ ಸಾಧ್ಯತೆಗಳು ಇರಬಹುದು. ಹಾಗೆಯೇ ನೀವು ನಿಮ್ಮ ಕಣ್ಣುಗಳಲ್ಲಿ ನೋವು ಮತ್ತು ಕಿರಿಕಿರಿಯನ್ನು ಎದುರಿಸಬಹುದು. 2025ರ ಜನವರಿ 15ರಿಂದ 7ನೇ ಮನೆಯಲ್ಲಿ ಶಕ್ತಿಗ್ರಹ 2ನೇ ಮನೆಯ ಅಧಿಪತಿಯಾದ ಸೂರ್ಯ ಉಪಸ್ಥಿತನಾಗಿರುತ್ತಾನೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಎಂದು ಜನವರಿ ಮಾಸಿಕ ಭವಿಷ್ಯ 2025 ಹೇಳುತ್ತದೆ. ಪರಿಹಾರ: ಪ್ರಾಚೀನ ಗ್ರಂಥವಾದ ಲಿಂಗಾಷ್ಟಕವನ್ನು ಪ್ರತಿದಿನ ಪಠಿಸಿ.